ಈವ್ನಿಂಗ್ ಫ್ರೆಂಡ್, ಇದು ಸಾಯಂಕಾಲ ವಿಡಿಯೋ ಆಗಿರುತ್ತೆ ನೋಡಿ. ನಾನು ರಾಗಿ ದೋಸೆ ಮಾಡೋಕ್ಕೆ ಉದ್ದಿನಬೇಳೆ ಒಂದು ಸ್ವಲ್ಪ ಅಕ್ಕಿ ನೆನಿಟ್ಟೋಗಿದೆ. ಇವಾಗ ಇದು ಮಿಕ್ಸಿ ಹಾಕ್ತೀನಿ. ನನಗೋಸ್ಕರ ಕಾಯ್ತಾಯಿದೆ, ನನ್ನ ಪಾತ್ರೆಗಳು ಕಾಯ್ತಾಯಿದೆ, ತೊಳಿಲೇಬೇಕು. ಇವಾಗ ರಾಗಿ ತೊಗೊಂಡಿದ್ದೀನಿ. ಟೀ ಕುಡಿಯೋ ಕಪ್ಪಲ್ಲಿ 1 ಕಪ್ ರಾಗಿ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಕಪ್, 3/4 ಕಪ್ ಅಂದ್ಕೊಳ್ಳಿ, ಸಾಕಿಷ್ಟು ನಮ್ಮಿಬ್ಬರಿಗೆ. ಇವಾಗ ನಾನು ರುಬ್ಕೊಂಬಂದಿರೋ ಉದ್ದಿನಬೇಳೆ ಹಿಟ್ಟು ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಅದಕ್ಕಿರಲಿ. ಆಮೇಲೆ ರುಚಿಗೆ ತಕ್ಕಟ್ಟು ಉಪ್ಪು ಹಾಕ್ಕೊಳ್ಳಿ, ಇನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಒಂದು 20 ನಿಮಿಷ ಬಿಡೋಣ. ಬೇಕಾದರೆ ಸೋಡಾ ಹಾಕ್ಕೊಳ್ಳಿ, ನಾನು ಸೋಡಾ ಹಾಕಲ್ಲ. ಸೊ ಹೀಗೆ ಮಾಡೋಣ, ಚೆನ್ನಾಗಿರುತ್ತೆ. ಒಂದು 1 ಅವರ್ 2 ಅವರ್ ಬಿಟ್ಟರು ಪರವಾಗಿಲ್ಲ. ಇಲ್ಲ ಟೈಮ್ ಇಲ್ಲ ಅಂದರೆ ಒಂದು 20 ನಿಮಿಷ ಬಿಟ್ಟರು ಚೆನ್ನಾಗಿ ಬರುತ್ತೆ ದೋಸೆ. ಮಾತ್ರ ಸಕ್ಕತ್ತಾಗಿ ಬರುತ್ತೆ ದೋಸೆ. ಯಾವಾಗಲೂ ಅಕ್ಕಿ ದೋಸೆ ತಿಂದು ಬೇಜಾರಾದರೆ ರಾಗಿ ದೋಸೆನೂ ತಿನ್ಬೋದು. ಯಾಕಂದರೆ ಜಾಸ್ತಿ ಅನ್ನ ತಿನ್ನಲ್ಲ ನಮ್ಮ ಮನೇಲಿ, ನಾನು ತಿನ್ನಲ್ಲ, ನಮ್ಮ ಮನೆಯವರು ತಿನ್ನಲ್ಲ. ಸೊ ಅದಕ್ಕೋಸ್ಕರ ಈ ಥರ ಬೆಳಗ್ಗೆ ರೊಟ್ಟಿ ಮಾಡಿದೆ, ಇನ್ನೂ ರೊಟ್ಟಿ ಕೂಡ ಇದೆ. ಇವಾಗ ಇದು ಮುಚ್ಚಿಟ್ಬಿಡೋಣ. ಇದೆ ನೋಡಿರಿ. ಇನ್ನು ನಾನು ಸ್ವಲ್ಪ ಇದು ಮಾಡಿದ್ದೀನಿ, ಆರಿಸಿಟ್ಟಿದ್ದೀನಿ. ರೊಟ್ಟಿ ಇದೆ, ಇನ್ನು ರಾಗಿ ದೋಸೆ ಮಾಡೋದು. ಪಾತ್ರೆ ತೊಳೆದ್ಬಿಡ್ತೀನಿ ಬೇಗ ಎಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಚಟ್ನಿ ಮಾಡಬೇಕು. ಇದು ರೆಡಿ ಆಯಿತು ನೋಡಿ. ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಸೊ ಇದಕ್ಕೇನು ಒಗ್ಗರಣೆ ಮಾಡಲ್ಲ, ಹಾಗೆ ಇರಲಿ, ಚೆನ್ನಾಗಿರುತ್ತೆ. ಇವಾಗ ನಾನು ದೋಸೆ ಹಾಕ್ತಾಯಿದ್ದೀನಿ. ಹಾಲು ಹಂಚಿಟ್ಟಿದ್ದೀನಿ, ಕಾಯ್ತಿದೆ, ಹಾಕಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಈ ದೋಸೆ. ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ, ಚೆನ್ನಾಗಿ ಕೆಂಪು ಬಂದಿದೆ, ಚೆನ್ನಾಗಿ ಬಂದಿದೆ. ಅಂತೂ ರೆಡಿ ಆಯ್ತು ರೀ. ಯಜಮಾನ್ರು ಕೂಡ ಊಟ ಮಾಡ್ತಾಯಿದ್ದಾರೆ. ಸೊ ಅವರು ಏನೋ ಬೇರೆ ಹೇಳಿದರು, ನಾನು ಮಾಡಲಿಲ್ಲ. ಅದಕ್ಕೆ ಕೋಪ ಮಾಡಿಕೊಂಡು ದೋಸೆನೇ ತಿಂತಾಯಿದ್ದಾರೆ. ಬರೀ ನಾವು ಊಟ ಮಾಡೋಣ. ನೈಟ್ ಊಟ 2 ದೋಸೆ ತೊಗೊಂಡಿದ್ದೀನಿ, ಚಟ್ನಿ ತೊಗೊಂಡಿದ್ದೀನಿ. ಇವತ್ತಿನ ಊಟ ಮಾರ್ನಿಂಗ್ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ನಾನು ಎಷ್ಟು ಬೆಳಗ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿರಿ. ಬೆಳಗ್ಗೆ ವಾತಾವರಣ, ತಂಪಾದ ವಾತಾವರಣ, ಯಾರು ಸೌಂಡ್ ಇಲ್ಲ. ಆಮೇಲೆ ಚಿಲಿಪಿಲಿ ಹಕ್ಕಿ ಪಕ್ಕಿಗಳ ಸೌಂಡು. ಕುಡಿಯೋಕ್ಕೆ ಒಂದು ಗ್ಲಾಸ್ ನೀರು ಕಾಸ್ಕೊಂಡಿದ್ದೀನಿ. ಇವಾಗ ಕಾಳು ಕುದಿಸ್ಕೊಂಡಿದ್ದೀನಿ ನೋಡಿ. ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ನೋಡಿರಿ, ಪಲ್ಯ ಮಾಡಿದ್ದೀನಿ, ಕಾಳು ಪಲ್ಯ. ಆಮೇಲೆ ಅನ್ನ ಮಾಡಿದ್ದೀನಿ, ಟಿಫನ್ಗೂ ಹೋಗುತ್ತೆ, ನಮ್ಗೆ ಊಟಕ್ಕೂ ಹೋಗುತ್ತೆ. ಆಮೇಲೆ ಇಲ್ಲಿ ರೊಟ್ಟಿ ಮಾಡಿದ್ದೀನಿ ನೋಡಿರಿ. ರೊಟ್ಟಿ ಇವತ್ತಿಷ್ಟು ರೊಟ್ಟಿ ಮಾಡಿದ್ದೀನಿ. ಆಮೇಲೆ ಇನ್ನೊಂದಿಷ್ಟು ರೊಟ್ಟಿ ಇದೆ. ನಾನು ಈ ಥರ ಕೆಂಪು ಮಾಡ್ಕೊಂಡು ತಿಂತೀನಿ, ನನಗೆ ತುಂಬ ಇಷ್ಟ ಈ ಥರ. ಇಲ್ಲಿ ಇದಕ್ಕೆ ಕೆಲಸ ತೊಗೊಂಡೋಗ್ತೀನಿ. ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾವುದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಂದೆ ಟಿಫನ್ ಕಟ್ಕೊಂಡು